ಹಲೋ, ನಾನಿವತ್ತು ಮಕ್ಕಳ ಒಂದು ವೆಯ್ಟ್ ಗೇನ್ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಈ ಪೌಡರ್ನ 6 ಮಂತ್ ಬೇಬಿಯಿಂದನೂ ಬಬ್ಲುಗೆ ಕೊಡ್ತಾ ಇದ್ದೀನಿ. ಹೇಗೆ ಕೊಡ್ತೀನಿ ಅಂದರೆ, ಈಗ ರಾಗಿ ಸರಿ ಅಥವಾ ಅಕ್ಕಿ ಸರಿಗೆ ಈ ಪೌಡರ್ನ ಒಂದು 1/2 ಸ್ಪೂನಷ್ಟು ಮಿಕ್ಸ್ ಮಾಡಿ ಸರಿಗಳನ್ನ ಮಾಡಿಕೊಡ್ತೀನಿ ಪ್ರತಿದಿನ. ಸೊ ಇದರಿಂದ ಅವರ ಹೆಲ್ತ್ಗೂ ಹಾಗೆ ವೆಯ್ಟ್ ಗೇನ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ಒಂದು ದಪ್ಪ ತಳ ಇರೋ ಅಂಥ ಕಡಾಯಿನಲ್ಲಿ 1 ಕಪ್ಪಷ್ಟು ಬಾದಾಮಿನ ತೊಗೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಡ್ರೈ ಫ್ರೂಟ್ಸ್ನು ನಾನಿಲ್ಲಿ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಇದರಿಂದ ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಕೂಡ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ 1 ಕಪ್ಪಷ್ಟು ಪಿಸ್ತಾ ಕೂಡ ತೊಗೊಂಡಿದ್ದೀನಿ. ಈ ಪಿಸ್ತಾ ಕೂಡ ನಾನು ಸಾಲ್ಟೆಡ್ ಪಿಸ್ತಾನ ತೊಗೊಂಡಿಲ್ಲ, ನಾರ್ಮಲ್ ಪಿಸ್ತಾನ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಮಕ್ಕಳಿಗೆ 1 ಇಯರ್ ತನಕ ನಾವು ಸಾಲ್ಟ್, ಶುಗರ್ ಅಥವಾ ಜಾಗ್ರಿನ ಯೂಸ್ ಮಾಡಬಾರ್ದು. ಇದನ್ನು ಕೂಡ ಈಗ ರೋಸ್ಟ್ ಆಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ 1 ಕಪ್ಪಷ್ಟು ಗೋಡಂಬಿನ ಕೂಡ ತೊಗೊಳ್ತಾ ಇದ್ದೀನಿ. ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದು ಚಿಕ್ಕ ಮಕ್ಕಳು ಅಂತಲ್ಲ, ದೊಡ್ಡ ಮಕ್ಕಳಿಗೂ ಕೂಡ ಈ ಪೌಡರ್ನ ಹಾಲು ಜೊತೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅವರಿಗೂ ಕೂಡ ಒಂದು ವೆಯ್ಟ್ ಗೇನ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಹೆಲ್ದಿಯಾದ ಒಂದು ಪೌಡರ್ ಅಂತಲೇ ಹೇಳ್ಬೋದು. ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ 1 ಕಪ್ಪಷ್ಟು ವಾಲ್ನಟ್ ಕೂಡ ತೊಗೊಂಡಿದ್ದೀನಿ. ಇದಂತೂ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಈಗ ಈ ಡ್ರೈ ಫ್ರೂಟ್ಸ್ನೆಲ್ಲ ಸಮ್ಟೈಮ್ ಮಕ್ಕಳು ಕೊಟ್ಟರೆ ತಿನ್ಕೊಬರಲ್ಲ, ಅರ್ಧಂಬರ್ಧ ತಿನ್ಕೊಂಬರ್ತಾರೆ. ಈ ಥರ ಪೌಡ್ರು ಮಾಡಿಟ್ಕೊಂಡು ಹಾಲು ಜೊತೆ ಅಥವಾ ಸರಿ ಜೊತೆ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಈಗ 1 ಕಪ್ಪಷ್ಟು ಪಂಪ್ಕಿನ್ ಸೀಡ್ಸ್, ಸ್ವಲ್ಪ ಪ್ರಮಾಣದಲ್ಲಿ ಶೇಂಗಾ ಕೂಡ ತೊಗೊಂಡಿದ್ದೀನಿ. ಈ ಶೇಂಗಾ ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ಶೇಂಗಾ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ 1 ಕಪ್ಪಷ್ಟು ಮಕಾನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಮಕಾನನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಒಂದು ಕ್ರಿಸ್ಪಿನೆಸ್ ಬರೋ ತನಕ ಈ ಮಕಾನನ್ನು ರೋಸ್ಟ್ ಮಾಡಿಕೊಂಡು ಎಲ್ಲವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ಮಕಾನ ಕೂಡ ಆಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪೌಡರ್ ಮಾಡಿಟ್ಕೊಂಡು ಒಂದು ಬಾಕ್ಸ್ನಲ್ಲಿ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಒಂದು 15 ಡೇಸ್ ತನಕ ಇಟ್ಕೊಳ್ಬೋದು. ಇದನ್ನು ಪ್ರತಿದಿನ ಮಗುಗೆ ಕೊಡ್ಬೋದು ಈಗ.